ಇನ್ನು ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲೇ ಪ್ಲಾನ್ ರೆಡಿ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇವತ್ತೇನು ಮಹಜರ್ ಮಾಡಿದಾರಲ್ಲ ಅದೇ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲೇ ಈ ಬುರ್ಡೆ ಪ್ಲಾನ್ ಎಲ್ಲ ರೆಡಿ ಆಗಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲೇ ಷಡ್ಯಂತ್ರವನ್ನ ರೂಪಿಸಲಾಯಿತು. ವಿದ್ಯಾರಣ್ಯಪುರದ ಬಿಕೆ ಬಡಾವಣೆಯ SP ಮ್ಯಾನ್ಷನ್ ನಲ್ಲೇ ಬಹಳಷ್ಟು ಮಂದಿ ಈ ಬುರ್ಡೆ ಗ್ಯಾಂಗು ಅಂದ್ರೆ ಈ ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಇವರ ಜಯಂತು ಇವರೆಲ್ಲ ಅಲ್ಲೇ ಬಹಳ ಸಂದರ್ಭದಲ್ಲಿ ಸೇರ್ತಾ ಇದ್ರು ಅನ್ನುವಂಥ ಮಾಹಿತಿ ಈ ಟೈಮ್ನಲ್ಲಿ SIT ಗೊತ್ತಾಗಿದೆ. ಆ ಕಾರಣಕ್ಕಾಗಿಯೇ ನಿನ್ನೆ ಮಧ್ಯರಾತ್ರಿ 2 ಗಂಟೆಗೆ ಬಂದಂಥ SIT ತಂಡ ಹತ್ತತ್ರ ಈಗ 12:15 ತನಕನೂ ಅಥವಾ 12:15 ತನಕನೂ ಕೂಡ ಮಹಜರ್ ಪ್ರಕ್ರಿಯೆಯನ್ನು ನಡೆಸಿದೆ. ಸೊ ಕಾರಣ ಅಂತಂದರೆ ಇವ್ರುಗಳೆಲ್ಲ ಅಲ್ಲಿ ಬಂದು ಉಳ್ಕೊಳ್ತಾ ಇದ್ರು, ಅಲ್ಲೇ ಇವ್ರು ಷಡ್ಯಂತ್ರವನ್ನು ರೂಪಿಸ್ತಾ ಇದ್ರು ಅಂತ ಹೇಳಿ SIT ಸಿಕ್ಕಿರುವಂಥ ಮಾಹಿತಿ. ಆ ಕಾರಣಕ್ಕಾಗಿಯೇ ಇನ್ ಡಿಟೇಲ್ ಆಗಿ ಈ ಮಹಜರ್ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಇದೇ ವಿಚಾರವಾಗಿ TV9ಗೆ ಮತ್ತಷ್ಟು ಮಾಹಿತಿ ಲಭ್ಯ ಆಗ್ತಾ ಇದ್ದು 4-5 ತಿಂಗಳುಗಳ ಹಿಂದೆನೇ ಈ ಟೀಮ್ ಈ ಲಾಡ್ಜ್ ಬಳಿ ಬಂದಿತ್ತು ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. SP ಮ್ಯಾನ್ಷನ್ ನಲ್ಲಿ ಉಳಿಸ್ಕೊಂಡು ಈ ಗ್ಯಾಂಗ್ ಚರ್ಚಿಸಿರುತ್ತೆ. TV9ನಲ್ಲಿ ಬುರುಡೆಯ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ನೋಡ್ತಾ ಹೋಗ್ಬೋದು. ಬುರುಡೆ ತಂದು ಇಲ್ಲೇ ಚರ್ಚೆ ಮಾಡಿತ್ತು ಈ ಗ್ಯಾಂಗ್ ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಇದೆ. ಶವಗಳನ್ನು ಹೂತಿದ್ದ ಬಗ್ಗೆ ಷಡ್ಯಂತ್ರವನ್ನ ಕೂಡ ರೂಪಿಸ್ತಾರೆ. ಬುರುಡೆಗೆ ಸಂಬಂಧಪಟ್ಟಾಗಿನ ಮಾತುಕತೆಯನ್ನ ಇಲ್ಲೇ ನಡೆಸಿದ್ರು. ಈ ಬುರುಡೆಯಿಂದ ನಾವು ಹೇಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ಟಿ ಆ ದೇಶದ ಗಮನ ಸೆಳೆಯುವಂಥ ನಿಟ್ಟಿನ ಪ್ರಯತ್ನನೋ ಅಥವಾ ಯಾರಾದರೂ ಸ್ವಾಮೀಜಿಗಳ ಮುಖೇನವಾಗಿ ಅಥವಾ ಪೊಲಿಟಿಷಿಯನ್ಸ್ ಮುಖೇನವಾಗಿ ಇದನ್ನು ಹೇಗೆ ಮುನ್ನೆಲೆಗೆ ತರಬೇಕು ಅನ್ನುವಂಥ ಸಂಗತಿನೋ, ಅದರ ಜೊತೆಗೆ ಈ ಬುರುಡೆ ತೋರಿಸಿದಂಥ ನಂತರದಲ್ಲಿ ಧರ್ಮಸ್ಥಳದ ವಿಚಾರ ಹೇಗೆ ದೇಶಾದ್ಯಂತ ಗಮನ ಸೆಳೆಯುತ್ತೆ, ಅದಾದ ನಂತರದಲ್ಲಿ ನಾವು ಧರ್ಮಸ್ಥಳದ ಒಂದು ಕುಟುಂಬದ ವಿರುದ್ಧವಾಗಿ ಹೇಗೆ ತಮ್ಮ ಆರೋಪವನ್ನು ಅದನ್ನು ನಾವು ದೃಢಪಡಿಸುವಂಥ ನಿಟ್ಟಿನಲ್ಲಿ ಅಥವಾ ನಾವು ಮಾಡಿದಂಥ ಆರೋಪವನ್ನು ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ಹೇಗೆ ನಾವು ಕಾರ್ಯನಿರ್ವಹಿಸೋಕೆ ಅವಕಾಶ ಇದೆ, ಇದೆಲ್ಲವನ್ನ ಕೂಡ ಇವರು ಚರ್ಚೆ ಮಾಡಿದಂಥದ್ದು ಇದೇ ಸರ್ವಿಸ್ ಅಪಾರ್ಟ್ಮೆಂಟಲ್ಲಿ ಅಂತ ಹೇಳಲಾಗ್ತಾ ಇದೆ.